ಹಿರಿಯೂರು ಬಳಿ ಏನು ಜೋಗಣ್ಣ ಹತ್ರ ಬಸ್ ಅಪಘಾತ ಆಗಿತ್ತು. ಈಗ ಸಂಬಂಧಿಕರು ಅವರ ಅವರ ಸಂಬಂಧಿಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಯಾಣಿಕರು ಯಾರ್ಯಾರಲ್ಲೂ ಬಸ್ಸಲ್ಲಿ ಹೋಗಿದ್ರು ಅವ್ರ ಬಗ್ಗೆ ಒಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಓಂಕಾರ ಮೂರ್ತಿ ಅವರು ಅವರ ಸಂಬಂಧಿಕರನ್ನ ಹುಡುಕೊಂಡ್ ಬಂದಿದ್ದಾರೆ. ಅವರು ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದಾರೋ ಅಥವಾ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಆತಂಕದಿಂದ ಅವರು ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದಾರೆ. ಈಗ ಅವರೇ ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಯಾರನ್ನ ಹುಡುಕ್ ಬಂದಿ ಸರ್? ಯಾರ ನವ್ಯ ಮತ್ತು ಮಿಲನ ಮತ್ತು ಮಾನಸಾರನ್ನ ನನ್ನ ಮಿತ್ರರು ಕರೆ ಮಾಡಿದ್ದಕ್ಕೆ ನಾನು ಬಂದೆ. ನನ್ನ ಆತ್ಮೀಯರವರು ಅವ್ರ ಮನೆಯಲ್ಲಿ ಬೆಳೆದಂತಹ ಮಕ್ಕಳು ನವ್ಯ ಮತ್ತು ಮಾನಸ, ಇವರಿಬ್ಬರ ಮದುವೆ ಫಿಕ್ಸ್ ಆಗಿತ್ತು ಚಂದ್ರಾಯಪಟ್ಟಣದಲ್ಲಿ. ಅವರಿಬ್ರು ಕೂಡ ಚಂದ್ರಾಯಪಟ್ಟಣದವರೇನೆ. ನವ್ಯ ಮತ್ತು ನವ್ಯ ಮತ್ತು ಮಾನಸರ ಮದುವೆ ಫಿಕ್ಸ್ ಆಗಿತ್ತು. ರಾತ್ರಿ ಒಂದು ಪ್ರಯಾಣಕ್ಕೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ಘಟನೆಯನ್ನ ನಾನು ನೋಡ್ಲಿಕ್ಕಾಗಿನೇ ಅವ್ರ ಮೂರನ್ನ ಹುಡುಕಾಟ ಮಾಡ್ಲಿಕ್ಕಾಗಿನೇ ಅವ್ರು ಹೇಳಿದ ತಕ್ಷಣ ನಾನು ಬಂದೆ 8 ಗಂಟೆಗೆ. ಹಾಗಾಗಿ ಮಿಲನ ಒಬ್ಬಳು ಇಲ್ಲಿ ಇದ್ದಾರೆ. ಅವ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಎಕ್ಸ್ರೇಗಾಗಿ ಒಳಗಡೆ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಇನ್ನ ಇಬ್ರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ, ಸಿಕ್ಕಿಲ್ಲ, ನವ್ಯ ಮತ್ತು ಮಾನಸ. ಈಗ ನವ್ಯ, ಮಾನಸ ಮತ್ತು ಮಿಲನ ಇವರು ಒಂದೇ ಫ್ಯಾಮಿಲಿಯವರ, ಒಂದೇ ಕುಟುಂಬದವರ? ಹೇಗೆ? ಬೇರೆ ಬೇರೆ ಕುಟುಂಬದವರು. ಮೂರು ಜನರು ಕೂಡ ಬೇರೆ ಬೇರೆ ಕುಟುಂಬದವರು. ನಮ್ಮ ಆತ್ಮೀಯರ ಮನೆಯಲ್ಲಿ ಬೆಳೆದಂತ ಮಕ್ಕಳು ನವ್ಯ ಮತ್ತು ಮಾನಸ ಇಬ್ರು ಕೂಡ ಚಿಕ್ಕಂದಿನಿಂದಲೂ ಕೂಡ ಅವರು ಬೆಳೆಸಿದಂತವ್ರು. ಅವ್ರು ಮೋಹನ್ ಕುಮಾರ್ ಅಂತ ಹೇಳಿ ಚಂದ್ರಾಯಪಟ್ಟಣದವರು. ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಚಿತ್ರದುರ್ಗದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ಹೇಳಿದ್ರು, ನೀವು ಅಲ್ಲಿ ಹೋಗಿ ಒಂದು ವಿಚಾರನ ನಾನು ನನಗೆ ಅಂತ ಹೇಳಿ. ಹಾಗಾಗಿ ತಕ್ಷಣ ನಾನು ಇಲ್ಲಿಗೆ ಬಂದೆ. ಎಲ್ಲಿ ಹೊರಟಿದ್ರು ಸರ್ ಈಗ ನವ್ಯ ಮತ್ತೆ ಮಾನಸ? ಮಿಲನ ಅವರು ಎಲ್ಲಿಗೆ ಹೊರಟಿದ್ರು ಅಂತ ಏನು ಹೇಳಿ ಗೊತ್ತಿಲ್ಲ. ಏನು ಟೂರ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅಷ್ಟೇ ಮಾತಾಡಿ ಹೇಳಿದ್ದಾರೆ. ಮನೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನಾವು ಈ ತರ ಟೂರ್ ಎಲ್ಲ ಹೋಗ್ತಾ ಇದೀವಿ ಅಂತ. ಆದ್ರೆ ಹೋದ್ರೆ ಗೋಕರ್ಣಕ್ಕೆ ಹೋಗ್ಬೇಕಾಯ್ತಲ್ಲ ಸರ್? ಗೋಕರ್ಣಕ್ಕೆ ಹೋಗ್ತಿದ್ರೆ ಏನು? ಹೌದು, ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಆ ವಿಚಾರ ಹೇಳಿದ್ರು, ಟೂರ್ ಹೋಗ್ತಾ ಇದ್ದಾರೆ ಈ ಮಕ್ಕಳು. ಹಾಗಾಗಿ ರಾತ್ರಿ ಈ ಮಧ್ಯರಾತ್ರಿಯಲ್ಲಿ ಈ ಘಟನೆ ನಡೆದಿದೆ, ತಾವು ಹೋಗಿ ಆ ಮಕ್ಕಳನ್ನ ನೋಡಿ ನಮಗೆ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ತಕ್ಷಣ ನಾನು ಇಲ್ಲಿಗೆ ಬಂದೆ. ನಾನು ಇಲ್ಲೇ ಜವಾಹರ್ ನವೋದಯ ವಿದ್ಯಾಲಯ ಉಡುವಳ್ಳಿಯಿಂದ. ನಾನು ಇಲ್ಲೇ ಮೂಲತಃ ಉಳಿಯಾರು ನಂದು ಉಳಿಯಾರು. ಹಾಗಾಗಿ ತಕ್ಷಣ ಇಲ್ಲಿದ್ನಲ್ಲ, ಹತ್ರ ಇದ್ನಲ್ಲ, ನನಗೆ ಒಂದು 8 ಕಿಲೋಮೀಟರ್ ಅಷ್ಟೇ. ಹಾಗಾಗಿ ತಕ್ಷಣ ನಾನು ಇಲ್ಲಿಗೆ ಬಂದೆ. ಈಗ ಏನ್ ಹೇಳ್ತಾರೆ ಸರ್ ಅವ್ರ ಬಗ್ಗೆ? ಗುರುತು ಪತ್ತೆ ಬಗ್ಗೆ ಯಾರಾದ್ರೂ ಈಗ ಗುರುತು ಪತ್ತೆ ಆಯ್ತಾ? ಈಗ ನವ್ಯ ಮತ್ತೆ ಮಾನಸ ಸಿಗ್ತಿಲ್ಲ ಅಂತ ಹೇಳ್ತೀನಿ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅವರು ಮಿಸ್ಸಿಂಗ್ ಅಂತ ಹೇಳಿ ವರದಿಯನ್ನ ನೋಡಿದೆ. ಹಾಗಾಗಿ ಇಲ್ಲಿ ಬಂದ ಕೇಳಿದ್ರು ಕೂಡ ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರ ತಿಳಿಸಿಲ್ಲ. ಮಿಲನ ಮಾತ್ರ ಇದ್ದಾಳೆ, ಮಾತಾಡಿಲ್ಲ. ಬಂದ ತಕ್ಷಣ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಹಾಗಾಗಿ ಅವಳು ನೋಡೋಣ ಅಂತ ಹೇಳಿ ಬಂದೆ. ಎಕ್ಸ್ರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಈಗ ಅವರಿಂದಾನೇ ವಿಚಾರ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಏನಾಯ್ತು, ಅವ್ರು ಏನಾಯ್ತು ಏನಿಲ್ಲ ಅಂತ ಅನ್ನೋ ಬಗ್ಗೆ. ಈಗೇನು ಆ ವಿಚಾರದಲ್ಲಿ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದಾರೆ ಸರ್, ಇದ್ರಲ್ಲೇ ಇದಾರೆ ಅಂತ ಆಯ್ತು. ಕೆಲವೊಂದಿಷ್ಟು ಜನ ಚಿಕಿತ್ಸೆಗೆ ಅಂತ ಹೋಗಿದ್ದಾರೆ, ಆ ತರ ಏನಾದ್ರೂ ಆಗಿದೆ ಅಂತ? ಮಿಸ್ಸಿಂಗ್ ಯಾವ ತರ? ಕೆಲವರು ಚಿಕಿತ್ಸೆಗೆ ಅಂತ ಹೇಳಿ ಹೋಗಿದ್ದಾರೆ, ಯಾರು ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗಿಲ್ಲ. ಈಗ ಆ ತರ ಮಿಸ್ಸಿಂಗ್ ಅಲ್ಲಿ ಇದ್ದಾರೆ. ನವ್ಯ ಮತ್ತು ಲಿಸ್ಟ್ ಅಲ್ಲಿಲ್ಲ, ಮಿಸ್ಸಿಂಗ್ ಆಗಿದೆ, ಗೊತ್ತಾಗ್ತಾ ಇಲ್ಲ. ನವ್ಯ ಮತ್ತು ಮಾನಸ ಏನಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಓಂಕಾರ ಮೂರ್ತಿ ಅವರ ಮಾತು. ಇವರು ಚಂದ್ರಾಯಪಟ್ಟಣದಲ್ಲಿ ಅವ್ರ ಫ್ರೆಂಡ್ ಇದ್ದಾರೆ. ನವ್ಯ ಮತ್ತು ಏನು ಮಾನಸ ಇದ್ದಾರೆ, ಅವರು ಅದೇ ಅವರ ಫ್ರೆಂಡ್ ಮನೆಯಲ್ಲಿ ಬೆಳೆದಿದ್ರಂತೆ. ಅವರು ಇವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ಹುಡುಕಾಟವನ್ನು ನೋಡಿ ನವ್ಯ ಮತ್ತು ಮಾನಸ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಲ್ಲ, ದಯವಿಟ್ಟು ಅವ್ರನ್ನ ಹುಡುಕಿ ಯಾವ ರೀತಿ ಅಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ರೆ, ಏನಾಗಿದೆ ಅಲ್ಲಿ ಮಾಹಿತಿಯನ್ನು ತಿಳಿಸಿ ಅಂದಾಗ ಓಂಕಾರ ಮೂರ್ತಿ ಅವರು ಈಗ ಬಂದು ಹುಡುಕಾಟವನ್ನು ಆಸ್ಪತ್ರೆಯಲ್ಲಿ ನಡೆಸ್ತಾ ಇರುವಂತದ್ದು. ಹಾಗಾದ್ರೆ ಎಲ್ಲಿ ಹೋದ್ರು? ಕೆಲವೊಂದಿಷ್ಟು ಜನ ಮಿಸ್ಸಿಂಗ್, 3 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲಿ ಹೋದ್ರು? ಬೇರೆ ಎಲ್ಲಾದ್ರೂ ಚಿಕಿತ್ಸೆಯನ್ನ ಪಡಿತಾ ಇದಾರೆ ಏನಂತ ಗೊತ್ತಿಲ್ಲ. ಇಲ್ಲಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪೊಲೀಸರು ಕೂಡ ಈ ಬಗ್ಗೆ ನಾಪತ್ತೆಯನ್ನು ದೂರನ್ನ ದಾಖಲಿಸಿಕೊಂಡು ಆ ಬಗ್ಗೆ ಹುಡುಕಾಟ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಇದಿಷ್ಟು ಈ ಬಸ್ ಅಪಘಾತದಲ್ಲಿ ಮೃತಪಟ್ಟವರ ಒಂದೊಂದು ರೀತಿ ಒಂದೊಂದು ಆದಂತಹ ಕಥೆಗಳು. ರಾಘವೇಂದ್ರ ಜೊತೆ ಮಹದೇವ್, ಬಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.